HY ಮೇಟಿ ಇನ್ನಿಲ್ಲ. ಹೌದು, ಕಾಂಗ್ರೆಸ್ನ ಕಟ್ಟಾಳು ಹಿರಿಯ ನಾಯಕ ಬಾಗಲಕೋಟೆಯ ಶಾಸಕರು HY ಮೇಟಿ ನಿಧನ ಹೊಂದಿದ್ದಾರೆ. ಬಾಗಲಕೋಟೆಯ ಶಾಸಕ HY ಮೇಟಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಜಯನಗರದಲ್ಲಿರುವಂತಹ ಅಪೋಲೋ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿದ್ರು. ಶ್ವಾಸಕೋಶದ ಸಮಸ್ಯೆ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶಾಸಕ HY ಮೇಟಿ ನಿಧನ ಹೊಂದಿದ್ದಾರೆ. ನಾಳೆ ಹುಟ್ಟೂರಿನಲ್ಲಿ HY ಮೇಟಿಯವರ ಅಂತ್ಯಕ್ರಿಯೆ ಇದೆ. ಸರ್ಕಾರಿ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಬಾಗಲಕೋಟೆಯ ರಾಂಪುರ ಗ್ರಾಮದ HY ಮೇಟಿ CM ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು HY ಮೇಟಿ. ಇನ್ನು ಶಾಸಕರಾಗಿ, ಮಂತ್ರಿಗಳಾಗಿ, ಸಂಸದರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ರು. ಮತ್ತು ಬಾಗಲಕೋಟೆಯ ಒಂದು ಅಭಿವೃದ್ಧಿಗೋಸ್ಕರನೂ ಕೂಡ ಶ್ರಮಿಸಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, HY ಮೇಟಿಯವರ ಒಂದು ಈ ಮೃತದೇಹವನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮತ್ತು ಇಡೀ ಕಾಂಗ್ರೆಸ್ ಪಕ್ಷದಲ್ಲೇ ಒಂಥರ ನೀರವ ಮೌನ. ಈ ಒಂದು ದೃಶ್ಯಾವಳಿ ಈಗ ಆ್ಯಂಬ್ಯುಲೆನ್ಸಲ್ಲಿದೆ. ಈಗಷ್ಟೇ ಆಂಬ್ಯುಲೆನ್ಸ್ ಈಗ ಮೂವ್ ಆಗ್ತಾ ಇರುವಂಥ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದಾರೆ. ಅಂದರೆ ಅವರ ಹುಟ್ಟೂರಿಗೆ ಈ ಮೃತದೇಹವನ್ನು ರವಾನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ. ಈಗ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ತಾ ಇದ್ದಾರೆ. ನಾಳೆ ಹುಟ್ಟೂರಲ್ಲಿ HY ಮೇಟಿಯವರ ಅಂತ್ಯಕ್ರಿಯೆ ಇದೆ. ಅಂದರೆ ಈ ಬಾಗಲಕೋಟೆಯ ರಾಂಪುರ ಮೂಲದವರವರು. ಹಾಗಾಗಿ ಅಲ್ಲಿಗೆ ಮೃತದೇಹವನ್ನು ರವಾನೆ ಮಾಡ್ತಾರೆ. ಮತ್ತು ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ನಾಳೆ HY ಮೇಟಿಯವರ ಅಂತ್ಯಕ್ರಿಯೆ ಆಗುತ್ತೆ ಸಕಲ ಸರ್ಕಾರಿ ಗೌರವದೊಂದಿಗೆ. ಇನ್ನು HY ಮೇಟಿಯವರ ನಿವಾಸಕ್ಕೆ ಮೃತದೇಹವನ್ನು ಶಿಫ್ಟ್ ಮಾಡ್ತಾರೆ. ಅಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಅದಾದ ನಂತರ ಬಾಗಲಕೋಟೆಯ ರಾಂಪುರ ಏನವರ ಹುಟ್ಟೂರು ಇದೆಯಲ್ಲ, ಅಲ್ಲಿ ನಾಳೆ ಸಕಲ ಸರ್ಕಾರಿ ಗೌರವದೊಂದಿಗೆ ಮೇಟಿಯವರ ಒಂದು ಅಂತಿಮ ದರ್ಶನದ ನಂತರ ಅಂತಿಮ ವಿಧಿವಿಧಾನ ಕಾರ್ಯಗಳು ಕೂಡ ನಡೀತದೆ. ಇನ್ನು 5 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ಒಮ್ಮೆ ಸಂಸದರಾಗಿ ಸೇವೆ ಸಲ್ಲಿಸಿದ್ರು. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. 1989ರಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ರಾಮಕೃಷ್ಣ ಹೆಗಡೆ ನಾಯಕತ್ವದ ಜನತಾ ಪಕ್ಷದಿಂದನೂ ಕೂಡ ಆಯ್ಕೆಯಾಗಿದ್ದರು HY ಮೇಟಿ. ಅದ್ರ ಜೊತೆಗೆ ಕಾಂಗ್ರೆಸ್ನ ಕಟ್ಟಾಳು ಹಿರಿಯ ನಾಯಕ, ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ HY ಮೇಟಿ ಇವತ್ತು ನಿಧನ ಹೊಂದಿರೋದು ನಿಜಕ್ಕೂ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಥರ ತುಂಬಲಾರದ ನಷ್ಟ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇರುವಂತಹ ಒಂದಿಷ್ಟು ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದು ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದರು. ಹಾಗಾಗಿ ಇಷ್ಟು ಸಲಹೆ ಸೂಚನೆಗಳನ್ನು ಕೂಡ ಆಗಾಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೊಡ್ತಾ ಇದ್ದರು. ಮತ್ತು ಹಿರಿಯ ಧುರೀಣರು ಕೂಡ ಆಗಿದ್ದರು. ಆದರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ರ ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ಕಾಂಗ್ರೆಸ್ನ ಹಿರಿಯ ನಾಯಕ HY ಮೇಟಿ ಈಗ ನಿಧನ ಹೊಂದಿದ್ದಾರೆ. ಒಂದು ಕಡೆ ಈಗ ಪಾರ್ಥಿವ ಶರೀರ ಈಗ ರವಾನೆ ಆಗ್ತಾ ಇದೆಯಾ? ಈಗ ಮೊದಲು ಎಲ್ಲಿಗೆ ರವಾನೆ ಆಗುತ್ತೆ? ನೇರವಾಗಿ ಬಾಗಲಕೋಟೆಯವರ ಹುಟ್ಟೂರಿಗೆ ಹೋಗುತ್ತಾ ಅಥವಾ ಇಲ್ಲಿ ಬೆಂಗಳೂರಿನ ನಿವಾಸಕ್ಕೆ ಹೋಗುತ್ತಾ? ಏನಿದೆ ಅಪ್ಡೇಟ್ಸ್? ಸಚಿನ್, ಜಸ್ಟ್ ಈಗ ಇಲ್ಲಿಂದ ಅಂದರೆ ಜಯನಗರದಲ್ಲಿರುವಂತಹ ಅಪೋಲೋ ಹಾಸ್ಪಿಟಲ್ ಖಾಸಗಿಯಲ್ಲಿ ಏನಿವತ್ತು 12:30ಕ್ಕೆ HY ಮೇಟಿ ಅವರು ನಿಧನ ಹೊಂದಿದ್ರು. ಅವರು ಇದೀಗ ಇಲ್ಲಿಂದ ಈ ಒಂದು ಖಾಸಗಿ ಆಸ್ಪತ್ರೆಯಿಂದ ಇದೀಗ HY ಮೇಟಿ ಅವರ ಮಗಳ ನಿವಾಸ RT ನಗರದಲ್ಲಿದೆ. ಈಗ ಜಸ್ಟ್ ಇಲ್ಲಿಂದ RT ನಗರಕ್ಕೆ ಈಗ HY ಮೇಟಿ ಅವರ ಪಾರ್ಥಿವ ಶರೀರ ರವಾನೆ ಆಗಿರುವಂಥದ್ದು. ಸೊ ಈಗ ಅಲ್ಲಿ ಸುಮಾರು ಇವತ್ತು ಸಂಜೆ 7 ಗಂಟೆಯವರೆಗೂ ಕೂಡ ಇವತ್ತು ಅಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 7 ಗಂಟೆ ನಂತರ ಸಂಜೆ 7 ಗಂಟೆ ನಂತರ ಅವರ ಊರು ಏನೋ ಬಾಗಲಕೋಟೆಗೆ ಇವತ್ತು ಪಾರ್ಥಿವ ಶರೀರ ಇವತ್ತು ರಾತ್ರಿನೇ ಹೋಗಲಿದೆ. ಅದಾದ ನಂತರ ನಾಳೆ ಬೆಳಿಗ್ಗೆ ಅಂದ್ರೆ ಅಲ್ಲಿ ಏನು ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾಳೆ ಮಧ್ಯಾಹ್ನ 12:30 1 ಗಂಟೆವರೆಗೂ ಕೂಡ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಾದ ನಂತರ ಅವರ ಹುಟ್ಟೂರಾದಂತಹ ಏನು ಅವ್ರ ಹುಟ್ಟೂರಿನಲ್ಲಿ ಅಂದ್ರೆ ನಾಳೆ ಮಧ್ಯಾಹ್ನದ ನಂತರ ಅಲ್ಲಿ ವಿಧಿವಿಧಾನದೊಂದಿಗೆ ಅಂತ್ಯಕ್ರಿಯೆ ಮಾಡಲು ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸಚಿನ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.